ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮೂಲಾಧಾರ ಚಕ್ರದಲ್ಲಿ ಭಗವತಿಯ ಧ್ಯಾನವೆಂಬ 41ನೆಯ ಶ್ಲೋಕಕ್ಕೆ ಸ್ವಾಗತ. ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಆಧಾರೆ ಮೂಲೆ ಸಹಸಮಯಯಾ ಲಾಸ್ಯ ಪರಯ ನವಾತ್ಮಾನಂ ಮನ್ಯೆ ನವರಸಮಹಾತಾಂಡವನಟಂ ಉಭಾಭ್ಯಾಮೇತಾಭ್ಯಾಂ ಉದಯವಿಧಿಮುದ್ದಿಶ್ಯ ದಯಯಾ ಸನಾಥಾಭ್ಯಾಂ ಜಗ್ನೆ ಜನಕಜನನೀ ಮಜ್ಜಗದಿದಂ. ಈ ಶ್ಲೋಕದ ಪದಚ್ಛೇದ ಹೀಗಿದೆ: ಹೇ ಭಗವತಿ, ತವ ಮೂಲೆ ಆಧಾರೆ ಲಾಸ್ಯ ಪರಯ ಸಮಯಯ ಸಹ ನವರಸ ಮಹಾತಾಂಡವ ನಟಂ ನವಾತ್ಮಾನಂ ಮನ್ಯೆ ಉದಯ ವಿಧಿ ಮುದ್ದಿಶ್ಯ ಏತಾಭ್ಯಾಂ ದಯಯ ಸನಾಥಾಭ್ಯಾಂ ಉಭಾಭ್ಯಾಂ ಜನಕ ಜನನಿ ಮತ್ ಇದಂ ಜಗತ್ ಜಗ್ನೆ. ಅಂದರೆ, ಹೇ ಭಗವತಿಯೇ, ತವ ಮೂಲೆ ಆಧಾರೆ, ನಿನ್ನ ಮೂಲಾಧಾರದಲ್ಲಿಯ ಶ್ರೀಚಕ್ರದ ತ್ರಿಕೋಣದಲ್ಲಿ, ಮೂಲಾಧಾರದಲ್ಲಿ ಶ್ರೀಚಕ್ರದ ತ್ರಿಕೋಣ ಬರ್ತಕ್ಕಂತಹದ್ದು, ಲಾಸ್ಯ ಪರಯ ಸಮಯಯ ಸಹ, ನೃತ್ಯ ಮಾಡುವ ಸಮಯೇ ಎಂಬ ಹೆಸರುಂಟಾದ ಶಕ್ತಿಯೊಡನೆ ಕೂಡಿಕೊಂಡು, ನವರಸ ಮಹಾತಾಂಡವ ನಟಂ ನವಾತ್ಮಾನಂ ಮನ್ಯೆ, ಶೃಂಗಾರಾದಿ ನವರಸಗಳಿಂದ ಕೂಡಿರತಕ್ಕಂತಹ ಅದ್ಭುತ ತಾಂಡವವನ್ನ ಮಾಡ್ತಕ್ಕಂತಹ ಆನಂದ ಭೈರವನನ್ನ ತಿಳಿದೇನು. ಇಲ್ಲಿ ಶಿವ ಮಾಡ್ತಕ್ಕಂತಹ ನೃತ್ಯಕ್ಕೆ ಪುರುಷ ನೃತ್ಯ, ಅದು ಪುರುಷ ಪ್ರಧಾನವಾದಂತಹ ನೃತ್ಯ, ಅದಕ್ಕೆ ತಾಂಡವ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ತಾಯಿ ಮಾಡ್ತಕ್ಕಂತಹ ನೃತ್ಯವನ್ನ ಲಾಸ್ಯ ಅಂದರೆ ಸ್ತ್ರೀ ಪ್ರಧಾನವಾದದ್ದು, ಅಲ್ಲಿ ಮುದ್ರೆಗಳು ಇದು ಹೆಚ್ಚಾಗಿ ಬರುತ್ತೆ, ಹಾಗೂ ಕಣ್ಣಿನ ಹಾವಭಾವಗಳು ಲಾಸ್ಯದಲ್ಲಿ ಹೆಚ್ಚಿಗೆ, ತಾಂಡವದಲ್ಲಿ ಶರೀರದ ಆಂಗಿಕ ಚಲನೆಗಳು ಅವಕ್ಕೆ ಹೆಚ್ಚಿನ ಮಹತ್ವ ಇರುತ್ತೆ. ಆ ರೀತಿಯಾಗಿ ನೀವಿಬ್ರು ಆನಂದ ಭೈರವಿ ಇಬ್ರು ಆ ಮೂಲಾಧಾರದಲ್ಲಿ ನೀವು ತಾಂಡವ, ಶಿವ ತಾಂಡವ ನೃತ್ಯದಲ್ಲಿ ತೊಡಗಿದ್ರೆ, ತಾಂಡವದಲ್ಲಿ ತೊಡಗಿದ್ರೆ, ತಾಯಿ ಲಾಸ್ಯ, ಎರಡೂ ವಿಭಿನ್ನವಾದಂತಹ ನೃತ್ಯ ಪ್ರಕಾರಗಳು. ಏತಾಭ್ಯಾಂ ಉದಯ ವಿಧಿ ಮುದ್ದಿಶ್ಯ ಏತಾಭ್ಯಾಂ ದಯೆಯ ಸನಾಥಾಭ್ಯಾಂ ಉಭಾಭ್ಯಾಂ. ಯಾವ ಕಾರಣಕ್ಕೋಸ್ಕರ ಆ ಮೂಲಾಧಾರದಲ್ಲಿ ನೀವಿಬ್ಬರು ತಾಂಡವ ನೃತ್ಯವನ್ನ ಮಾಡ್ತಾ ಇದ್ದೀರಾ? ಲೋಕದ ಉತ್ಪತ್ತಿಗೋಸ್ಕರ ದಯೆಯಿಂದ ಸಂಯೋಗವಾದಂತಹ ಆನಂದ ಭೈರವ ಮಹಾಭೈರವಿ ಇಬ್ಬರಿಂದ ಜನಕ ಜನನೀ ಮತ್ ಇದಂ ಜಗತ್ ಜಗ್ನೆ, ತಂದೆ ತಾಯಿಗಳಿಂದ ಉಂಟಾದಂತಹ ಈ ಜಗತ್ತು ಹುಟ್ಟಿತು. ಅಂದರೆ ಇಲ್ಲಿ ಆನಂದ ಭೈರವಿ ಅವರಿಬ್ಬರು ತಂದೆ ತಾಯಿಗಳು, ಅವರಿಂದಾಗಿಯೇ ಈ ಜಗತ್ತು ಹುಟ್ಟಿದ್ದು. ಮೂಲಾಧಾರ ಚಕ್ರಕ್ಕೆ ಸನಿಹದಲ್ಲಿರ್ತಕ್ಕಂತಹದ್ದು ಜನನೇಂದ್ರಿಯ. ಆ ಜನನೇಂದ್ರಿಯವೇ ಪ್ರಕೃತಿಯಲ್ಲಿ ಮತ್ತೊಂದು ಜೀವಕ್ಕೆ ಜನ್ಮ ಕೊಡೋದಕ್ಕೋಸ್ಕರ ಸಮಾಗಮದ ಮೂಲಕ ಮತ್ತೊಂದು ಜೀವಕ್ಕೆ ಜನ್ಮ ಕೊಡೋದಾದ್ರಿಂದ ಆ ಜಾಗದಲ್ಲಿ ಆನಂದ ಭೈರವಿ ಇಬ್ಬರು ತಾಂಡವ ಲಾಸ್ಯ ನೃತ್ಯವನ್ನ ಮಾಡ್ತಾ ಆ ಮೂಲಕ ಈ ಜಗತ್ತಿನ ಸೃಷ್ಟಿಗೂ ಕಾರಣವಾಗ್ತಾರೆ. ಈ ಒಂದು ಭಾವದಲ್ಲಿ. ಇನ್ನೊಂದು ಭಾವದಲ್ಲಿ ನೋಡಿದರೆ, ಜಗತಃ ಪಿತರು, ತಂದೆ ತಾಯಿಗಳಾಗಿ ಆನಂದ ಭೈರವಿ ಇರಬೇಕಾದ್ರೆ, ಸಾಮಾನ್ಯವಾಗಿ ನಮ್ಮ ಜೀವನದ ಮೊದಲು ಒಂದು 10-15 ವರ್ಷ, 16 ವರ್ಷ ಅಥವಾ ಒಂದು 20 ವರ್ಷದ ತನಕ ನಮಗೆ ಯಾವುದೇ ಪ್ರಾಪಂಚಿಕ ಜಂಜಾಟಗಳ ಬಗ್ಗೆ ನಾವು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ಪ್ರಪಂಚದಲ್ಲಿ ಏನೇ ಸಮಸ್ಯೆಗಳಾಗ್ತಾ ಇದ್ರು, ನಮ್ಮ ಸುತ್ತಲಿನ ಜಗತ್ತಿನಲ್ಲಿ ಏನೇ ಆಗ್ತಾ ಇದ್ರು ಅದನ್ನು ನೋಡ್ಕೊಳ್ಳೋದಕ್ಕೆ ಅಪ್ಪ ಅಮ್ಮ ಇರ್ತಾರೆ. ಯಾವ ಮಕ್ಕಳು ಅದೃಷ್ಟವಂತರಾಗಿ ಅವರಿಗೆ ಅಪ್ಪ ಅಮ್ಮ ಇರ್ತಾರೋ, ಅಪ್ಪ ಅಮ್ಮ ನೋಡ್ಕೋತಾ ಇರ್ತಾರೋ, ಮಕ್ಕಳು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಕಾಗಿರೋದಿಲ್ಲ. ಇದು ಕೇವಲ ಮೊದಲ 20 ವರ್ಷ ಅಲ್ಲ, ಇಡೀ ನಿಮ್ಮ ಜೀವಮಾನದಲ್ಲೂ ಕೂಡ ಈ ಜಗತ್ತನ್ನು ನಡೆಸೋದಕ್ಕೆ, ಇಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳಿದ್ರು ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಆ ತಾಯಿ ತಂದೆ ಇದ್ದಾರೆ, ಆನಂದ ಭೈರವಿ ಇದ್ದಾರೆ ಅನ್ನೋ ಒಂದು ಭಾವದಲ್ಲಿ ನಾವು ಇದ್ದಿದ್ದೇ ಆದರೆ ಖಂಡಿತವಾಗಿಯೂ ಮನಸ್ಸು ಶಾಂತವಾಗಿ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಇದೇ ರೀತಿಯಲ್ಲಿ ಇಲ್ಲಿ ಈ ಶ್ಲೋಕವನ್ನು ಯಾರು ನಿರಂತರವಾಗಿ ಜಪ ಮಾಡ್ತಾರೆ ಅವರಿಗೆ ಆ ಜಪದ ಫಲವಾಗಿ ಉದರ ಶೂಲೆ ಹಾಗೂ ಎಲ್ಲ ರೀತಿಯ ಹೊಟ್ಟೆಯ ರೋಗಗಳ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನೀವು ಗಮನಿಸಿದ್ರೆ ಯಾವ ಕಾರಣಕ್ಕೆ ನಮಗೆ ಈ ಹೊಟ್ಟೆ ಕಾಯಿಲೆಗಳು, ಹೊಟ್ಟೆಗೆ ಉದರ ಸಂಬಂಧಿಯಾದಂತಹ ಹೊಟ್ಟೆಗೆ ಸಂಬಂಧಿಯಾದಂತಹ ಸಮಸ್ಯೆಗಳು ಶುರುವಾಗ್ತವೆ ಅಂತಂದರೆ, ನಾವು ಮಾತನಲ್ಲೂ ಎಷ್ಟೋ ಸರಿ ಹೇಳೋದನ್ನು ಗಮನಿಸಿರಬೇಕು. ಏನೇ ಕಷ್ಟಗಳಿದ್ರು, ಏನೇ ದುಃಖ ಇದ್ರು, ಏನೇ ನೋವಿದ್ರು ಹೊಟ್ಟೆಗೆ ಹಾಕ್ಕೊಂಬಿಡು, ಜೀರ್ಣಿಸ್ಕೊಂಡ್ಬಿಡೋದನ್ನ ಹೊಟ್ಟೆಗೆ ಹಾಕ್ಕೊಂಡ್ಬಿಡು ಅಂತಂದ್ರೆ ಅದನ್ನು ಜೀರ್ಣಿಸ್ಕೊ ಅಂತ. ಆದರೆ ನಾವು ಎಲ್ಲದನ್ನು ಆ ರೀತಿ ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ.
ಕೆಲವೊಂದು ನಮಗೆ ನಿರಂತರವಾಗಿ ಕಾಡ್ತಕ್ಕಂಥ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಯನ್ನು ನಾವು ಹೊಟ್ಟೆಗೆ ಹಾಕ್ಕೊಂಡ್ರೂ ಕೂಡ ಅದು ಜೀರ್ಣವಾಗೋದಿಲ್ಲ. ಆ ಜೀರ್ಣವಾಗದೇ ಇರತಕ್ಕಂತಹ ಸಮಸ್ಯೆಗಳೇನಿದೆ ಅವು ನಿರಂತರವಾಗಿ ಕಾಡ್ತಾ ನಮಗೆ ಹೊಟ್ಟೆ ಉದರ ಶೂಲೆಗೆ ಕಾರಣವಾಗ್ತವೆ. ಆದ್ದರಿಂದ ನಾವು ಅದಕ್ಕೋಸ್ಕರನೇ ನೀವು ಗಣಪತಿ ಪೂಜೆ ಮಾಡಬೇಕಾದ್ರೆ ಗಣಪತಿಯ ಒಂದೊಂದು ಅಂಗಗಳು ಯಾಕೆ ಅಷ್ಟು ಮೊರದಗಲದ ಕಿವಿ, ಸಣ್ಣ ಕಣ್ಣು, ದೊಡ್ಡ ತಲೆ, ದೊಡ್ಡ ಹೊಟ್ಟೆ ಯಾಕೆ ಆ ರೀತಿ ಇದೆ ಅಂತ ಅನ್ನೋದಕ್ಕೇ ನೀವು ಗಣೇಶ ಪುರಾಣ ಹಾಗೂ ಬೇರೆ ಬೇರೆ ಇದ್ರಲ್ಲಿ ನಾನು ಅದನ್ನು ಹೇಳಿದ್ದೀನಿ. ಮತ್ತೆ ಇಲ್ಲಿ ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದರ ವಿಶೇಷವಾಗಿ ದೊಡ್ಡ ಹೊಟ್ಟೆನೇ ಯಾಕೆ ತೋರಿಸಿದ್ದಾರೆ ಅಂತಂದರೆ ಎಲ್ಲದನ್ನೂ ಕೂಡ ಮಹೋದರ ಅವನು ತನ್ನ ಉದರದಲ್ಲಿ ಹಾಕ್ಕೊಂಡು ಕಾಪಾಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ನನಗೆ ದೊಡ್ಡ ಹೊಟ್ಟೆನ ತೋರಿಸಿರೋದು. ಅಷ್ಟು ಏನು ಜಗತ್ತಿನ ಸಮಸ್ಯೆಗಳಿದ್ರು ಅದೆಲ್ಲದನ್ನು, ಅಂದರೆ ನಿಮ್ಮ ಜೀವನದಲ್ಲಿ ನೀವು ಏನೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅಂತ ಹೊರಟಾಗ ಏನೇನು ಸಮಸ್ಯೆಗಳು ಬರುತ್ತೋ ಅದನ್ನು ಹೊಟ್ಟೆ ಒಳಗೆ ಹಾಕ್ಕೊಂಡು ಜೀರ್ಣಿಸ್ಕೊಂಡು ಮುಂದೆ ಹೋಗೋದಕ್ಕಾದ್ರೆ ಮಾತ್ರ ನಿಮಗೆ ಆ ಕಾರ್ಯದಲ್ಲಿ ಒಂದು ಯಶಸ್ಸು ಅನ್ನೋದು ಸಿಕ್ಕೋದು. ಆ ಯಶಸ್ಸಿಗೆ ನೀವು ಸಮಸ್ಯೆಗಳು ಬಂದಾಗ ಅದನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿರಬೇಕು. ಹಾಗಿದ್ರೆ ಅದಕ್ಕೋಸ್ಕರ ಗಣಪತಿಗೆ ಪ್ರಥಮ ಪೂಜೆ ಯಾಕೆ ಮಾಡ್ತಾರೆ ಅಂತಂದರೆ ಇದು ಒಂದು ಕಾರಣ. ಆತನಲ್ಲಿ ಶರೀರದ ಒಂದೊಂದು ಅಂಗಗಳು ಕೂಡ ಆ ಪ್ರಥಮ ಪೂಜೆಗೆ ಒಂದು ಮಹತ್ತರವಾದ ಕಾರಣವಾಗಿದೆ. ಇರಲಿ, ಈಗ ನಾವು ವಾಪಸ್ಸು ಶಿವಶಕ್ತಿಯರ ಇದಕ್ಕೆ ಬರೋಣ. ಶಿವಶಕ್ತಿಯರು ತಂದೆ ತಾಯಿಗಳಾಗಿ ಆನಂದ ಭೈರವ, ಆನಂದ ಭೈರವಿ ಇಡೀ ಜಗತ್ತನ್ನು ನಡೆಸ್ತಾ ಇರತಕ್ಕಂತಹ ಅವರು ಹೇಗಿದ್ದಾರೆ? ಆನಂದವಾಗಿ ಶಿವ ತಾಂಡವದಲ್ಲಿ ತೊಡಗಿದ್ದರೆ ತಾಯಿ ಲಾಸ್ಯದಲ್ಲಿ ತೊಡಗಿದ್ದಾಳೆ. ಅವರ ನೃತ್ಯದಿಂದನೇ ಜಗತ್ತು ರಚನೆ ಆಗುತ್ತೆ, ಜಗತ್ತು ಸೃಷ್ಟಿ ಆಗುತ್ತೆ. ಜಗತ್ತಿನ ಎಲ್ಲ ಸೃಷ್ಟಿ ಸ್ಥಿತಿ ಸಂಹಾರಗಳೆಲ್ಲದರಲ್ಲೂ ಕೂಡ ಅವರು ನೃತ್ಯ ಮಾಡ್ತಾನೆ ಕಾಲ ಕಳೆದು ಬಿಡ್ತಾರೆ. ಅದರಿಂದನೇ ಆಗೋಗುತ್ತೆ. ಹಾಗಿರೋದು ನಮ್ಮಿಂದ ಸಾಧ್ಯವಾದರೆ ಖಂಡಿತವಾಗಿ ಜೀವನದಲ್ಲಿ ಯಾವ ಸಮಸ್ಯೆಗಳು ಉಂಟಾಗದೆ, ಉದರ ಕಾಯಿಲೆಗೆ ಉದರ ಸಂಬಂಧಗಳೇ ಇರಲಿ, ಉದರ ಸಂಬಂಧಿಯಾದಂಥ ಶೂಲೆಗಳೇ ಇರಲಿ ಅಥವಾ ಯಾವುದೇ ಸಮಸ್ಯೆಗಳಿರಲಿ ಅವೆಲ್ಲವೂ ಪರಿಹಾರವಾಗೋದು ಖಂಡಿತ. ಈ ಒಂದು ಭಾವದಲ್ಲಿ ನಾವು ನಿರಂತರವಾಗಿ ಧ್ಯಾನ ಮಾಡಿದ್ದೇ ಆದರೆ, ಅಂದರೆ ಈ ಶ್ಲೋಕವನ್ನು ಧ್ಯಾನ ಮಾಡಿದ್ದೇ ಆದರೆ ಆಗ ಮನಸ್ಸಿಗೆ, ಹೃದಯಕ್ಕೆ ಒಂದು ಶಾಂತಿ, ನೆಮ್ಮದಿ ಸಿಗುತ್ತೆ. ಇನ್ನು ಇಲ್ಲಿ ವ್ಯಾಖ್ಯಾನಕಾರರು ಸಮಯ ಮತದಲ್ಲಿ, ಕೌಲ ಮತದಲ್ಲಿ ಯಾವ ರೀತಿಯಾಗಿ ಅದನ್ನೆಲ್ಲ ಇದು ಮಾಡ್ತಾರೆ ಅದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾ ಹೋಗಿದ್ದಾರೆ. ಆದರೆ ಸಾಧಾರಣ ಜೀವನ ನಡೆಸ್ತಕ್ಕಂತಹ ನಮ್ಮಂಥ ಗೃಹಸ್ಥ ಜೀವನ ನಡೆಸ್ತಕ್ಕಂಥವರಿಗೆ ಅವೆಲ್ಲ ಅರ್ಥವಾಗೋದು ಸ್ವಲ್ಪ ಕಷ್ಟವಾಗುತ್ತೆ. ಮೂಲ ಪುಸ್ತಕದಿಂದ ನೀವು ಅದನ್ನೆಲ್ಲ ಓದಿ. ಇನ್ನು ಅಂದರೆ ಯಾರು ಶ್ರೀವಿದ್ಯಾ ಆಚರಣೆ, ನಮ್ಮ ದೇಹದಲ್ಲೇ ಶ್ರೀಚಕ್ರ ಇದೆ ಅನ್ನೋ ಭಾವದಲ್ಲಿ ಯಾರು ಗುರುಮುಖೇನ ಶ್ರೀವಿದ್ಯೆ ಉಪಾಸನೆಯನ್ನು ಒಂದು ಉಪದೇಶ ತಗೊಂಡಿರ್ತಾರೆ ಅವರಿಗೆ ಆ ಮಾಹಿತಿಗಳೆಲ್ಲ ತುಂಬ ಸಹಾಯವಾಗತ್ತೆ. ಆದರೆ ನಾವು ಸಾಧಾರಣವಾದ ಜೀವನ ನಡೆಸ್ತಾ ಇರತಕ್ಕಂತಹವರಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು ಯಾವ ನೋವು, ತಲೆನೋವು, ಸಮಸ್ಯೆಗಳು ಇರದೇ ಇರತಕ್ಕಂತಹ ನೆಮ್ಮದಿಯಾದ ಜೀವನ. ಅದಕ್ಕೆ ಇಡೀ ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ತಂದೆ ತಾಯಿ ಇದ್ದಾರೆ. ಹೇಗೆ ನಾವು ಚಿಕ್ಕ ವಯಸ್ಸಿನಲ್ಲಿ ಎಳೆ ಮಕ್ಕಳಾಗಿದ್ದಾಗ ತಂದೆ ತಾಯಿ ನೋಡ್ಕೋತಾ ಇದ್ದಾರೆ ಅನ್ನೋ ಭರವಸೆನಲ್ಲಿ ಅವ್ರ ಕೈ ಹಿಡಿದು ನಡೀತಾ ಇದ್ವು, ಈಗಲೂ ಕೂಡ ತಾಯಿ ಕೈ ಚಾಚಿದಾಳೆ. ಆ ಕೈನ ಹಿಡ್ಕೊಳ್ಬೇಕು. ನಾವು ಒಂದು ಹೆಜ್ಜೆ ಮುಂದೆ ಸಾಗಿ ಆಕೆ ಕೈ ಹಿಡ್ಕೊಂಡ್ರೆ ಸಾಕು, ಆಕೆ 10 ಹೆಜ್ಜೆ ನಮ್ಮ ಹತ್ರ ಬಂದು ಆ ಚಾಚಿದ ಕೈಯನ್ನು ಭದ್ರವಾಗಿ ಹಿಡ್ಕೊಂಡು ಜೀವನದಲ್ಲಿ ನಮ್ಮನ್ನು ನಡೆಸ್ತಾಳೆ. ಭರವಸೆ ಇರಲಿ, ಜೀವನ ಖಂಡಿತವಾಗಿಯೂ ಅತ್ಯಂತ ಸುಗಮವಾಗತ್ತೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.